ನಮಸ್ತೆ ಸರ್. ಸರ್, ಇವತ್ತೇನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಏನು ಕೇಕ್ ಕಟ್ ಮಾಡುವಂಥ ಪದ್ಧತಿಯನ್ನು ಬಿಟ್ಟು ಹೊಸದಾಗಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ, ಅದರಲ್ಲೂ ಒಬ್ಬ ಅಧ್ಯಕ್ಷನಿಗೆ ಪ್ರೀತಿಪೂರ್ವಕವಾಗಿ ನಾನು ಕೇಕ್ ಕಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮಾಡೋದಿಲ್ಲ ಅಂತ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಒಂದು ಅನ್ನದಾನವನ್ನು ಮಾಡುವಂಥ ಯೋಗ್ಯವನ್ನು ಇವತ್ತು ನನಗೆ ನಮ್ಮ ಬಸ್ ಮಾಲೀಕರ ಸಂಘದ ಎಲ್ಲ ಬಸ್ ಮಾಲೀಕರು, ನಮ್ಮ ಕರ್ನಾಟಕ ರಾಜ್ಯದ ಬಸ್ ಮಾಲೀಕರು ನನಗೆ ಒಂದು ಅವಕಾಶವನ್ನು ಮಾಡ್ತಿದ್ರು. ಎಲ್ಲ ರೀತಿಯ ಬಸ್ ಮಾಲೀಕರಿಗೆ ಸದಾ ಚಿರಗುಣಿ, ಅವ್ರ ಜೊತೆಯಲ್ಲಿ ನಾನು ಇದೇ ರೀತಿಯಲ್ಲಿ ಸದಾ ಇರಲಿಕ್ಕೆ ಬಯಸ್ತೀನಿ. ಸದಾ ಅವರ ಪ್ರೀತಿ ನನ್ನ ಮೇಲೆ ಇದೆ, ಅವರ ವಿಶ್ವಾಸಕ್ಕೆ ನಾನು ಬದ್ಧತೆಯಿಂದ ಸದಾ ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಆ ದೇವರು, ಆ ದೈವಾನುಗ್ರಹ ಸದಾ ನನ್ನ ಮೇಲೆ ಎಲ್ಲರ ಪ್ರೀತಿ ಮತ್ತು ವಿಶ್ವಾಸ ಇದೇ ರೀತಿಯಲ್ಲಿ ಗಣಿಸಲಿ ನನ್ನ ಮೇಲೆ ಅಂತ ಕೋರ್ತೀನಿ. ಸರ್, ಇವತ್ತು ತುಂಬ ಜನ ಬಂದು ವಿಶ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಎಲ್ಲರಿಗೂ ಇವತ್ತು ಬಗ್ಗೆ ಏನು ಶುಭವನ್ನು ಕೋರಿದ್ದಾರೆ ಎಲ್ರಿಗೂ ನನ್ನ ಧನ್ಯವಾದಗಳು. ಇವತ್ತು ಈ ಅನ್ನ ಸಂತರ್ಪಣೆಗೆ ನಿನ್ನೆಯಿಂದ 3 ದಿವಸದಿಂದ ಕಷ್ಟಪಟ್ಟು ಎಲ್ಲ ಕೆಲಸವನ್ನು ಬಿಟ್ಟು ತಮ್ಮ ಬದಿಗಿಟ್ಟು ಬಸ್ ಮಾಲೀಕರು ಮತ್ತು ಇಷ್ಟೆಲ್ಲ ಒಂದು 2,000 ಜನಕ್ಕೆ ಊಟವನ್ನು ಭೋಜನವನ್ನು ಏರ್ಪಡಿಸಿದ್ದನ್ನು ನೋಡಿದ್ರೆ ಎಲ್ಲ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಭಾಳ ಸಂತೋಷ. ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ನಟರಾಜ್ ಶರ್ಮಾ ಸರ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ನಮ್ಮೆಲ್ಲ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮೆಲ್ಲ ಚಾಲಕರಿಗೆ ಒಂದು ವಿಶೇಷವಾದ ದಿನ. ಪ್ರತಿಯೊಂದೂ ಚಾಲಕರಿಗೆ ನಿಗಮ ಮಂಡಳಿ ಆಗಿರ್ಬೋದು, ಚಾಲಕರಿಗೆ ಏನೇನು ಸಮಸ್ಯೆ ಇದ್ರೂ ಅದನ್ನು ನಿಂತ್ಕೊಂಡು ಶರ್ಮಾ ಸಾರು ಚಾಲಕರ ಪರವಾಗಿ ಹೈಕೋರ್ಟ್ನಲ್ಲೂ ವಾದ ಮಾಡ್ತಾರೆ ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ಚಾಟಿ ಬೀಸಬೇಕು ಕಾನೂನಿನ ಮುಖಾಂತರ ಅದನ್ನು ಬೀಸಿ ಚಾಲಕರಿಗೆ ನ್ಯಾಯ ಕೊಡಿಸಲಿಕ್ಕೆ ಹೋರಾಡ್ತಾ ಇದ್ದಾರೆ. ಇಂಥ ದೊಡ್ಡ ನಾಯಕರ ಹುಟ್ಟುಹಬ್ಬಕ್ಕೆ ಇವತ್ತು ನಾವೆಲ್ಲ ಭಾಗಿಯಾಗಿರೋದು ನಮಗೂ ಖುಷಿ ವಿಚಾರ ಅಂತೇಳಿ ತಿಳಿಸ್ತಾ ಇದ್ದೀವಿ. ಅಡ್ವೊಕೇಟು ಕರ್ನಾಟಕ ಉಚ್ಚ ನ್ಯಾಯಾಲಯ ನಟರಾಜ್ ಶರ್ಮಾ ಅವರು ನಮಗೆ ತುಂಬ ಆತ್ಮೀಯ ಸ್ನೇಹಿತರು ಮತ್ತು ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ಸಂಪ್ರದಾಯದಂತೆ ಇವತ್ತು ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಹುಟ್ಟುಹಬ್ಬದ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಲ್ಲಿ ಕಾರ್ಮಿಕರಿಗೆ, ಬಡವರಿಗೆ ಮತ್ತು ಏನು ಕೆಲ ಮಟ್ಟದ ವರ್ಗದವರಿಗಿದ್ದಾರೆ ಅವರು ಏನು ಒಂದು ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಆಮೇಲೆ ಬಸ್ ಮಾಲೀಕರ ಸಂಘ ಆಗಲಿ, ಆಟೋ ಮಾಲೀಕರ ಸಂಘ ಆಗಲಿ, ಡ್ರೈವರ್ಗಳಿಗಾಗಲಿ, ಯಾರಿಗೇ ಆಗಲಿ ಕಾರ್ಮಿಕರಿಗೆ ಅವ್ರ ನೊಂದವರಿಗೆ ಅವರು ಒಂದು ನ್ಯಾಯವನ್ನು ಒದಗಿಸ್ಕೊಡೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಅಂಥವ್ರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಮುಂದೆ ಅವರು ಇನ್ನೂ ಹೆಚ್ಚು ಕೆಲಸ ಮಾಡಿ ಯಾರು ನೊಂದ ಬಡಜೀವಿಗಳಿದ್ದಾರೆ ಅವ್ರಿಗೊಂದು ಒಳ್ಳೆಯ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಒಬ್ಬ ವಕೀಲನಾಗಿ ನಟರಾಜ್ ಶರ್ಮಾ ಅವರು ಹುಟ್ಟುಹಬ್ಬದಿಂದ ನಾವು ಇಲ್ಲಿ ಅನುದಾನವನ್ನು ಹಮ್ಮಿಕೊಂಡಿದ್ವಿ. ಕರ್ನಾಟಕ ಸ್ಟೇಟ್ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅನ್ನದಾನವನ್ನು ಆಯೋಜಿಸಿದ್ದಾರೆ. ಸಾರ್ ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಏನು ಸರ್? ಅವರು ನಮ್ಮ ರಾಜ್ಯ ಬಸ್ ಮಾಲೀಕರ ಸಂಘದಲ್ಲಿ ಅಧ್ಯಕ್ಷರು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿದ್ದಾರೆ. ಸುಮಾರು ಸಂಘಟನೆಗಳಿಗೂ ಕೂಡ ಅವರು ಅಧ್ಯಕ್ಷರಾಗಿದ್ದಾರೆ. ಅದರಲ್ಲಿ ಸರ್ಕಾರ ವತಿಯಿಂದ ಏನು ಸಾರ್ವಜನಿಕರಿಗೆ ಅನುಕೂಲ ತಲುಪಿಸಬೇಕು ಸೊ ಅದರಿಂದ ನಾವೆಲ್ಲ ಅವರಿಗೆ ಚಿರೋಣೆಯಾಗಿರ್ತೀವಿ. ಇವತ್ತೇನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸರ್? ಇವತ್ತು ಅನ್ನದಾನ ಒಂದು ಹಮ್ಮಿಕೊಂಡಿದ್ದೀವಿ. ಎಷ್ಟು ಜನಕ್ಕೆ ಅನ್ನದಾನ ಸರ್? ಎಲ್ಲ ಹತ್ತಿರ ಒಂದು 2,000 ಜನ. ನಮ್ಮ ಪ್ರೆಸಿಡೆಂಟ್ ಆದವ್ರದ್ದು ಮೊನ್ನೆ ಇದ್ದಿದ್ದು ಬರ್ತಡೆ 4ನೇ ತಾರೀಕು. ಅವತ್ತಿನ ದಿನ ವಿಶೇಷವಾಗಿ ಅನಾಥಾಶ್ರಮಕ್ಕೆ ಜನರಲ್ಲಿ ನಲಗದ್ರಳ್ಳಿಯಲ್ಲಿ ನಾವೇ ಹೋಗಿ ನಿಂತು, ಇವರು ದೇವಸ್ಥಾನಕ್ಕೆ ಹೋಗಿದ್ದರು, ನಾವೇ ನಿಂತು ಆಶ್ರಮಕ್ಕೆ ಟೋಟಲ್ ಒಂದು 95ರಿಂದ 100 ಜನ ನಿರಾಶ್ರಿತರು, ಏನು ಅಪ್ಪ ಅಮ್ಮ ಯಾರೂ ಇಲ್ಲ ವಯಸ್ಸಾದವ್ರಿಗೆ ಅನ್ನದ ಸಂದರ್ಭ ಅವತ್ತು ಮೊನ್ನೆ ಮಾಡಿದ್ವಿ. ಓಕೆ, ಸುಮಾರು ಒಂದು 95 ಜನ ಅವತ್ತು ಅಡುಗೆ ಮಾಡಿಸಿ